ಒಂದು ಚಿಕ್ಕ ಸಾಂಪ್ ಇದ್ರೆ ಕೊಡು. ಏ ಚಿಕ್ಕ ಸಾಂಪು ಇಲ್ಲ ಕಣೋ. ಕಾರ್ತಿಕ್ ಐತೆ. ಏ ನನ್ನ ಯಾರು ಚಿಕ್ಕ ಸಾಂಪ್ ಕೇಳಿದ್ಲು. ಕಾರ್ತಿಕ್ ಐತೆ. ಯಾವ್ದೋ ಒಂದು ಕೊಡು. ಹಾಕೊಂಡ್ರೆ ಏನಾಯ್ತದೆ, 1 ರೂಪಾಯಿನ ಕೊಡೋಣ. ಹ್ಞೂ ಕಣ, 1 ರೂಪಾಯಿದೆ ಕೊಡ್ತೀನಿ. ಯಾವ ಸಾಂಪು ಹಾಕೋಣ? ಚಿಕ್ಕ ಸಾಂಪು ಇನ್ನೂ ಬರಬೇಕು. ಹೇಳಿದ್ದೀನಿ, ಬಂದಿಲ್ಲ ಇನ್ನೂ. ಬರ್ತದೆ. ಇರ್ಲಿ ಕೊಡೋಣ. ಸ್ನಾನಕ್ಕೆ ಹೋಗ್ಬೇಕು ಇವಾಗ. ಮತ್ತೀನಿ ಅಲ್ಲಿ. ಕೊಟ್ಟೆ ಕಣ. ಹ್ಞೂ ತಗೊಳ್ಳೋಣ. ಹೆಂಗ್ ನಡೀತೈತಣ ವ್ಯಾಪಾರ? ಸಂದಕ್ಕೆ ನಡೀತೈತೇನು? ಆವಣ್ಣ ಇದ್ದಾಗೂ ಸಂದಕ್ಕೆ ನಡೆಯೋದು, ಇನ್ನು ಇವಾಗೂ ಸಂದಕ್ಕೆ ನಡೀತಾ ಇರ್ತದೆ. ಹ್ಞೂ ಕಣ, ಹೆಂಗೋ ಹಂಗೋ ಹಿಂಗೋ ನಡೀತದೆ. ನಮ್ಮ ಒಳ್ಳಿನಾಗೆ ಒತ್ತು ಬೀಳು ತಗೊಂಡ್ರು 200 ರೂಪಾಯಿ ಯಾರು ತಗೊಳಕಿಲ್ಲ. 10 ರೂಪಾಯಿ ಇದೊಂದು ಏನು ತಗೊಳಕಿಲ್ಲ. ಬತ್ತಾರೆ ಅದೇ 1 ರೂಪಾಯಿ ಸಾಂಪು, 1 ರೂಪಾಯಿಗೆ ಕಾಫಿ ಪುಡಿ ಕೊಡು, 1 ರೂಪಾಯಿಗೆ ಅದು ಕೊಡು, 1 ರೂಪಾಯಿಗೆ ಇದು ಕೊಡು ಕಣ. ಬರೀ ಇದೆ ನೀನಿಯ. ಅದು ಬಿಟ್ಟು ಶಾನೆ ಯಾವುದನ್ನು ತಗೊಳಕಿಲ್ಲ ಕಣ. ಎಲ್ಲ ಇಷ್ಟೇನಿಯ. ಬೆಳಗಿನ ಸಂಜೆ ಗಂಟೆ ಮಾಡಿದ್ರು 200 ರೂಪಾಯಿ 300 ರೂಪಾಯಿ ವ್ಯಾಪಾರ ಆಗಕ್ಕಿಲ್ಲ. ಇರಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕಿವ್ನಿ. ಅಯ್ಯೋ ಏನೋ ಸ್ವಲ್ಪ ದಿನ ತನಕ ಮಾಡ್ಕೊಂಡು ಆಮೇಕಿಂದ ನೋಡ್ಕೊಳ್ಳೋಣ. ಆ ಫ್ಯಾಕ್ಟ್ರಿ ಜಾಗ ಎಲ್ಲನೂ ನಮ್ಮ ಹೆಸ್ರನಾಗೆ ಆಗಂಗೈತೆ ಕಣ್ಣು. ಅದಕ್ಕೆ ನಾನು ನೋಡ್ತಾ ಇವ್ನಿ. ನೋಡೋಣ ಅಲ್ಲಿ ಗಂಟ ಇದೊಂದು ಜೀವನಕ್ಕೆ ಏನೋ ಒಂದು ಮಾಡ್ಕೊಂಡ್ರೆ ಆಯಿತು. ಮಗ ಬೇರೆ ಐತಲ್ಲ, ಅದಕ್ಕೆ ಮಗಿ ಬೇರೆ ನೋಡ್ಕೋಬೇಕು ನಾನು. ಅದಕ್ಕೆ ಯಾವುದೋ ಒಂದು ನೋಡ್ಕೊತಾ ಇದೀನಿ ಕಣ್ಣ. ನಮ್ಗೆ 1 ರೂಪಾಯಿ ಸಾಂಪು ಬೇಕಿರ್ತದೆ. ನಾವೇನು 10 ರೂಪಾಯಿ ಸಾಂಪು ತಗೊಂಡು ಹೋಗೋಕ್ಕಾಯ್ತದೆ ಕಣ್ಣ. ಇದು ಒಳ್ಳೆ ಸಂದ ಕೇಳ್ತೀವಿ. 1 ರೂಪಾಯಿ ಸಾಂಪು ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ತಗೊಂಡು ಹೋಗ್ತಾರೆ ಕಣಪ್ಪ ಅಂಗಡಿನಾಗೆ. ಗೊತ್ತು ಗೊತ್ತು ಕಣ್ಣ, ಸುಮ್ಕೆ ಮಾತ್ಕಂಗಂದೆ ಅಷ್ಟೇ. ಕಾಂಪಿಟೇಷನ್ ಶಾನೆ. ಬೇಕಾದ್ರೆ ಪಕ್ಕದಾಗೆ ಇನ್ನೊಂದು ಅಂಗಡಿ ಮಾಡೋಗ್ಬಿಡ್ತಾರೆ ಯಾರಾದ್ರೂ. ಬಂದ ಗಿರಾಕಿಗಳ್ನು ಸೇರಿ ನೋಡ್ಕೊಂಡು ಸಂದಕ್ಕೆ ನಿನ್ನ ಕಡೆ ಎಳ್ಕೊಳ್ಳೋದು ನೋಡ್ಕ. ಅದು ಬಿಟ್ಬಿಟ್ಟು ಅದು ಇದು ಅಂತ ಮಾತಾಡಿದೆ ಅಂತ ಹೇಳಿದ್ರೆ ಸುಮ್ಕೆ ಬಿಡಕ್ಕಿಲ್ಲ ಯಾರನ್ನೂ. ಅಯ್ಯೋ ಬಿಡು, ಪಕ್ಕದಾಗ ಇನ್ನೊಂದು ಮಾಡೋಗ್ಬಿಡ್ತಾರೆ ಅಂಗಡಿಯ. ಓ ಮಡಿಕಳ್ಳಿ ತಗ. ಇನ್ನು ಯಾರು ಮಾಡೋಗ್ತಾರೆ ಊರಾಗೆ? ಸರಿ ಸರಿ ಬತ್ತೀನಿ. ತಗೊಳ್ಳೋದು 1 ರೂಪಾಯಿ ಸಾಂಪು. 1 ರೂಪಾಯಿಗೆ 1,00,000 ಪ್ರಶ್ನೆ ಕೇಳ್ತಾನೆ ಕಳ್ ನನ್ನ ಮಗ. ತಗೊಳ್ಳೋ 1 ರೂಪಾಯಿ ಸಾಂಪುಗೆ ಇವನು ಮಕ ಮುಚ್ಚ. ಇವನಿಗೆ ಬರ್ಬಾರ್ದು ಬರ. ಥೂ, ಈ ಊರಾಗ ವ್ಯಾಪಾರ ಅನ್ನೋದೇನೇ ಆಗಕ್ಕಿಲ್ಲ ಬಿಡು. ಅದಕ್ಕೆ ಒಣ್ಣಯ್ಯದ ಅಂಗಡಿ ಮಾರಾಕ್ಬಿಟ್ನೋ ಏನು. 1 ರೂಪಾಯಿ ಸಾಂಪು, 1 ರೂಪಾಯಿಗೆ ಸೊರ್ಪು ಕೊಡು. ಅಯ್ಯೋ 1 kg ಅಕ್ಕಿ ಕೊಡು. ಎಲ್ಲ ಇದೇನೇನಿಯ. ಈ ವ್ಯಾಪಾರ ಹೆಂಗೆ ಮಾಡ್ಕೊಂಡು ಹೆಂಗಿತ್ತಾರೋ ಅಂಗಡಿನವರು. ಅಯ್ಯೋ ಯಾರು 1,000 ರೂಪಾಯಿ ಯಾರೂ ವ್ಯವಹಾರ ಮಾಡೋಕ್ಕಿಲ್ಲ. 1000 ಬೇಡ, 100 ರೂಪಾಯಿಗನ ಯಾರು ಐಟಮ್ ತಗೊಳಕ್ಕಿಲ್ವಲ್ಲ. ಎಲ್ಲ 1 ರೂಪಾಯಿ 2 ರೂಪಾಯಿನವ್ರೇನೇನಿಯ. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಇಕ್ಕಿದೀವಿ ಅಂಗಡಿಯ, ಅದು ಪುಕ್ಸಟ್ಟೆ ಅಂಗಡಿ. ಬಂದಷ್ಟು ಬರಲಿ ಬಿಡು. ಅಂಕಲ್ ಚಾಕ್ಲೇಟ್ ಕೊಡಿ. ಹಾಂ ಕೊಡು ಕೊಡು, ಕಾಸು ಕೊಡು. ಕಾಸಿಲ್ಲ, ಕೊಡಿ ಅಂಕಲ್. ಅಮ್ಮ ಆಮೇಕಿಂದ ಕೊಡ್ತದೆ. ಆಮೇಕಿಂದನೇ ಬಾಬೋಗಪ್ಪ, ಆಮೇಕಿಂದನೇ ಬಾವು. ಆಮೇಕಿಂದನೇ ಕೊಡ್ತೀನಿ. ಬಂದ್ಬಿಡ್ತಾರೆ ಸುಮ್ಕೆ ದಿನ ಚಾಕ್ಲೇಟ್ ಕೊಡು, ಬಿಸ್ಕೆಟ್ ಕೊಡು ಅಂತ ಹೇಳ್ಬಿಟ್ಟು. ನಮ್ಗೇನು ಅದೇ ಕೆಲಸ ಕಂಡ್ರಪ್ಪ. ನಮ್ಗೇನು ಅದೇ ಕೆಲಸ ನಿಮ್ಗೆ ಮಾಡಿ ಕೊಡೋದಿನಿಯ. ಹೋಗುರ್ಲಾ ಕಂಡೀವ್ನಿ. ಬ್ಯಾಡ ಅಂಕಲ್ ನೀನು, ಬ್ಯಾಡ. ಬಾಡು, ನಾನೇಕ್ಲ ಬಾಡಾಗ್ಲಿ. ಹೋಗ ಸುಮ್ಕೆ ನೀನಿಯ. ಅಮ್ಮ ಕೊಡ್ತದಂತೆ, ಬಂದು ಕೊಡುವ. ಈಗ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ಸುಮ್ಕೆ ಹೋಗು. ಬಂದ್ಬಿಟ್ಟ ಇಲ್ಲಿ ಆಗದೆ ದಿನ ಎಲ್ಲ ಆದ್ರೂ 100 ರೂಪಾಯಿ ವ್ಯಾಪಾರ ಆಗಕ್ಕಿಲ್ಲ. ಅದೇ ಇವನು ಬೇರೆ ಬಂದ್ಬಿಟ್ಟು ಅದು ಕೊಡು ಇದು ಕೊಡು ಇದೊಂದು ತಲೆನೋವು. ಸುಮ್ಕೆ ನಾನು ಎಂಟ್ರನೇ ಕೂರಿಸ್ಬಿಡ್ಬೇಕು ಅಂಗಡಿನಾಗೆ. ಹೋಗ್ಲಾ. ಈ ಅಂಗಡಿ ವ್ಯಾಪಾರ ಒಂದು. ಈ ಅಂಗಡಿ ವ್ಯಾಪಾರನ ಇದು ಪ್ರಿಯ ಕೊಡ್ಬೇಕಂತ. ಪ್ರಿಯ ಚಾಕ್ಲೇಟ ಏನು ಇವನು ಈಡ್ರು ಸಿಕ್ಬಿಟ್ಟು ನನಗೆ ನಂಗೆ ಬಂದಿವ್ರು ಅಪ್ಪ ನಂಗೆ ಕೇಳ್ತಾನೆ. ನನಗನ ಇಂಥದ್ದೊಂದು ಗಂಡು ಮಗ ಆಗಿದ್ದರೆ ಹೆಂಗಿರೋದು ಆ ಹೆಣ್ಮಕ್ಳಾಗಿ. ಅದು ಸರಿ, ನನ್ನ ಮಗಳಿಗೆ ಹೆಂಗವಳು ಇವಾಗ ಅಲ್ಲಿ ಫಾರಿನ್ಗೆ ಹೋಗ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ. ಯಪ್ಪ ಎಲ್ಲನ ಹೋಗ್ಲಿ, ನನ್ನ ಎಂಡ್ರಿಗೆ ವಿಷಯ ಗೊತ್ತಾಯಿತು ಅಂದರೆ ಪರ್ಕೆ ಮೆಟ್ಟು ತಗೊಂಡು ಬಾರಿಸ್ಬಿಡ್ತಾಳೆ. ನಂಗೆ ಸುಮ್ಕಿನೇನಿಯ ಮೆಟ್ಟು ಪರ್ಕೆನಾಗ ಯಾಕೆ ಕೊಡಿಸ್ಕೋಬೇಕು? ಬೇಡಪ್ಪ ಶಿವ ಬೇಡ. ಗೊತ್ತಾಗ್ಲಿಲ್ಲ ಅಂದರೆ ವಿಷಯ ಸಂದಕ್ಕಿರ್ತದೆ. ಓ ಮಮ್ತಿ ಬತ್ತಾವಳೆ ನನ್ನ ಎಂಡ್ರು. ಅಯ್ಯೋ 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 ಯೋಸ್ ದಿನ ಆಗಿತ್ತು. ಬರಲಿ ಬರಲಿ ಬರಲಿ, ನನ್ನ ಅಂಗಡಿ ಕಡೆನೇ ಬರ್ತಾ ಇದ್ದಂಗವಳೆ. ಅವಳೆ ನೀನಿಯ. ಬರಲಿ. ರಾಮಣ್ಣ, ಈ ಅಂಗಡಿಗೆ ಓನರ್ ನಾನೇನಿಯ ಇವಾಗ. ಬುಲ್ಬುಲ್, ಈ ಅಂಗಡಿಗೆಲ್ಲ ಓನರ್ ಇವಾಗ ನಾನೇನಿಯ. ಏನು ಬೇಕು ಹೇಳು, ಏನು ಕೊಡನಿ? ಏನು ಈ ಅಂಗಡಿ ನಿಂದ? ಮತ್ತೆ ಸುಮ್ಕೆ ಅನ್ಕೋಬಿಟ್ಟ ನನ್ನ ಅಂತಂದ್ರೆ ನಾನೇನು ಬೀದಿ ಬಿದ್ದುಬಿಟ್ಟಿದ್ದೀನಿ ಅಂತ ಅನ್ಕೋಬಿಟ್ಟ. ಈ ಅಂಗಡಿ ಎಲ್ಲ ಇವಾಗ ನಂದೇನೇನಿಯ. ಅದೇನು ಬೇಕು ಅಂತ ಸರ್ಸರ್ನ ಹೇಳು. ಸರ್ಸರ್ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ನಾನು ಹೆಂಡ್ತಿ ಅಲ್ವಾ, ನಿನಗೆ ಏನು ಕೇಳಿದ್ರು ಹೊಸಿ ಕಮ್ಮಿಗೇನು ಯಾಕೆ ಕೊಡ್ತೀನಿ ಹೇಳು. ನನಗೇನು ಕಮ್ಮಿಗೆ ಕೊಡೋದೇನು ಬೇಡ. ನನಗೆ ಅರ್ಧ kg ಸಕ್ಕರೆ ಬೇಕು, ಬೇಗ ಕೊಡು. ಅಷ್ಟೇ ತಾನೇ? ಅಯ್ಯೋ ಸಕ್ಕರೆ ತಾನೇ, ಕೊಡ್ತೀನಿ ಹೇಳುವ. ನೀನೇನಿಯಾ ಸಕ್ಕರೆ ಗೊಂಬೆ ಥರ ಇದೆಯಾ ನೀನೇನಿಯ? ಯಾಕೆ ನೀನು ನನ್ನ ಮೇಲೆ ಮುನಿಸ್ಕೊಂಡು ದೂರ ಹೊಂಟೋಯ್ತೀಯಾ? ಆ ಶಾರದಿ ಕಾಣ್ದಿದ್ದಂಗೆ ನಾನು ನಿನ್ನ ಜೊತೆ ನೀನಿಯಾ ಇತ್ತೀನಿ. ಬೇಕಾದರೆ ಅಂಗಡಿಗೆ ಬಾ. ಅಂಗಡಿಗೆ ಬಂದರೆ ಸಾಮಾನೆಲ್ಲ ಫ್ರೀಯಾಗಿ ಕೊಟ್ಬಿಡ್ತೀನಿ ನಿನಗಂತೂ. ನೀನಂದರೆ ನನಗಂತೂ ಇಷ್ಟ ನೀನಿಯ. ಶಾರದಿಗಿನ್ನ ಸಂದಕ್ಕೆ ಮೇಂಟೈನ್ ಮಾಡ್ತಿದ್ಯಾ ಮಕ್ವ. ಸಂದ ಕಾಣಿಸ್ತಿದ್ಯಾ? ಗೊಂಬೆ ಕಂಡಂಗೆ, ಸಕ್ಕರೆ ಗೊಂಬೆ ಕಂಡಂಗೆ ಕಾಣಿಸ್ತಾ ಇದೆಯಾ? ಅದಕ್ಕೆ ಹೇಳಿದ್ದು ನನ್ನ ಜೊತೆ ಇರು. ಅವಳ ಜೊತೆನೂ ಇರ್ತೀನಿ, ನಿನ್ನ ಜೊತೆನೂ ಇರ್ತೀನಿ. ಇಬ್ಬರು ಒಟ್ಟಿಗೆ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಗಂಡ ಹೆಂಡ್ತಿರು ಇಬ್ಬಿಬ್ರು ಹೆಂಡ್ತಿರ ಜೊತೆ ಯಾರೂ ಬಾಳ್ಮೆನೆ ಮಾಡಿಲ್ವೇ? ಇದು ಯಾಕೆ ಹಿಂಗಾಡಿಯೇ? ನೋಡು ಅಂಗಡಿ ಎಲ್ಲ ನಂದೇನಿಯ. ಇನ್ನು 2 ದಿನಕ್ಕೆ ಫ್ಯಾಕ್ಟ್ರಿ ಎಲ್ಲ ನಂದೇನಿಯ ಆಯ್ತದೆ. ಆಮೇಕಿಂತ ನಿನ್ನೂ ಸಂದಕ್ಕೆ ರಾಣಿ ಥರ ನೋಡ್ಕೊತೀನಿ. ಬೇಕಾದ್ರೆ ನಾವಿಬ್ರಿಗೂ ಇನ್ನೊಂದು ಮಗ ಆಯ್ತದೆ, ಗಂಡು ಮಗ ಆಯ್ತದೆ. ಆವಾಗ ಮಗನೂ ಈ ಅಂಗಡಿಗೆ ಓನರ್ ಮಾಡ್ಬಿಡ್ತೀನಿ. ಏನಂತೀಯ? ಅದಕ್ಕೆ ಹೇಳಿದ್ದು ನನ್ನ ಜೊತೆ ಇರು ಅಂತ ಹೇಳ್ಬಿಟ್ಟು. ಎಲ್ಲವೇ ಒಂದು ಕೇಳ್ತೀನಿ,
ಇಲ್ಲ ಅಂದೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯಾ ಗಡಿಬಿಡಿ ಹೆಂಡತಿ ನೀನು ಹೂವ ನಿನ ಮೈಯಿ ಗಡಿಬಿಡಿ ಹೆಂಡತಿ ನೀನು ಹೂವ ನಿನ ಮೈಯಿ ನೋಡು ಸುಮ್ಕೆ ನನ್ನ ರೇಗಿಸ್ಬೇಡ ಸುಮ್ಕೆ ಮರುವಾದೆ ಸಕ್ಕರೆ ಕೊಡ್ತೀಯಾ ಕೊಡು ಇಲ್ಲ ಅಂದ್ರೆ ನಾನು ಹೋಯ್ತೀನಿ ಬಿಡು ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ ಇನ್ನೂ ಬುದ್ಧಿ ಕಲಿಲ್ವಲ್ಲ ನಿಂದೊಂದು ಬಾಳ ಹೇಳು ನಿನ್ ಬಾಳಿಗೆ ಇಷ್ಟು ಬೆಂಕಿ ಯಾಕ ಅವಳ ಜೊತೆನೇ ಇತ್ತೀನಿ ನಿನ್ ಜೊತೆನೇ ಇತ್ತೀನಿ ಅಂತ ಬತ್ತಿಯಲ್ಲ ಹೋಗಿ ನಿನ್ ತಮ್ಮ ನೋಡ್ಬಿಟ್ಟು ಬುದ್ಧಿ ಕಲ್ತ್ಕ ಇವತ್ತಿಗೂ ಏಕಪತ್ನಿ ವ್ರತಸ್ತಾ ಇದ್ದಂಗೆ ಹೆಂಗ್ ಮಾನ ಮರುವಾದಿನಾಗ ಬಾಳ್ತಾವನ ಪೊದ್ದಿ ಜೊತೆ ಅಂತ ಹೇಳ್ಬಿಟ್ಟು ಅವ್ನು ನೋಡಿ ಕಲ್ತ್ಕ ನಿನ್ ಬುದ್ಧಿಗೆ ಇಷ್ಟು ಬೆಂಕಿ ಯಾಕ ನೋಡು ನಾನು ಒಬ್ಬಳೇ ಇರೋದಕ್ಕಲ್ವೇ ನೀನು ಇಷ್ಟೆಲ್ಲವೇ ನಿಗ್ರಾಡ್ಕೊಂಡು ನಾನು ಒಬ್ಬಳೇ ಇರೋದಕ್ಕಲ್ವೇ ಇಷ್ಟೆಲ್ಲವೇ ಉತ್ತರ ಮಾಡ್ಕೊಂಡು ಬತ್ತಿರೋದು ನನ್ನ ಮಗನೇ ನಾನು ನಿನ್ನಂಗೇನಿಯಾ ಇನ್ನೊಂದು ಮದುವೆ ಆಯ್ತೀನಿ ಅವಾಗ ನೋಡಿ ಇನ್ವಿಟೇಷನ್ ತಂದು ನಿನ್ನ ಮಕ್ಕಳು ಬಿಸಾಕ್ತೀನಿ ಬರಿವಂತ ಅವಾಗ ಲೋಪರ್ ಬಡ್ಡಿನ ತಗೊಬಂದು ಏನೋ ಬಿಡು ಅಂತಂದ್ರೆ ಏನು ಹತ್ತತ್ರಕ್ಕೆ ಬತ್ತಿಯಲ್ಲ ಹೋಗ್ಲಾ ದೂರ ಹೋಗ್ಲಾ ಊರ್ಗೊಬ್ಳೆ ಪದ್ಮಾವತಿ ಏನಾಗಿ ಇದೊಂದೇ ನೀನು ಅಂಗಡಿ ಇರೋದು ಸೋಮಣ್ಣನ ಅಂಗಡಿ ಇಲ್ವೇ ಅಲ್ಲಿಗೆ ನೀವು ಹೋಯ್ತೀನಿ ನಿನ್ನ ಮೂತಿಗೆ ಇಷ್ಟು ಬೆಂಕಿ ಯಾಕ ನೀನು ಇಲ್ಲಿಕ್ಕೆ ಅಂತ ಗೊತ್ತಿದ್ರೆ ನಾನು ಬತ್ತನೇ ಇರಲಿಲ್ಲ ಇಲ್ಲಿಗೆ ಬಂದ್ಬಿಟ್ಟ ಇಲ್ಲಿ ಬಿಡ್ಲಾ ಇಲ್ಲಿ ಕೈಯ ಅಯ್ಯೋ ನಾನೇನು ಬ್ಯಾರ ಕೈ ಹಿಡ್ಕೊಂಡಿದ್ದೀನ ನಾನು ಎಂಡ್ರ ಕೈ ತಾನೇ ಹಿಡ್ಕೊಂಡ್ರದು ಚಿನ್ನ ನೀನು ಬಿಟ್ಬಿಟ್ರೆ ನನಗಿಲ್ಲ ನೋಡು ಸುಮ್ಕೇನೆ ಹೇಳು ನಿಂಗೇನು ಬೇಕು ಹೇಳು ಎಲ್ಲ ಫ್ರೀಯಾಗಿ ಕೊಟ್ಬಿಡ್ತೀನಿ ನಾನಂತನ್ವೆ ನಾನು ನೀನು ಜೊತೆಯಾಗಿ ಖುಷಿಯಾಗಿ ಸಂತೋಷವಾಗಿರೋಣ ಏನಂತೀಯ ಶಾರದಿಗೇನು ಗೊತ್ತಾಗಕ್ಕಿಲ್ಲ ಶಾರದಿಗೇನು ಹೇಳೋದೇ ಇಲ್ಲ ನಾನು ಹೆಂಗೋ ಸಂದಕ್ಕಿರೋಣ ಹೆಂಗೋ ನಿನಗೂ ಮನೆ ಐತೆ ಬೇಕಾದ್ರೆ ನಿಮ್ಮ ಮನೆಗೋಸ್ಸೆಲ್ಲ ಊಟಕ್ಕೆ ಬರ್ತೀನಿ ತಿಂಡಿಗೆ ಬರ್ತೀನಿ ಎಲ್ಲದಕ್ಕೂ ಬರ್ತೀನಿ ಮನೆ ಅಂಗಡಿ ಸಾಮಾನೆಲ್ಲ ಫ್ರೀಯಾಗಿ ಕೊಡ್ತೀನಿ ಎಲ್ಲನೂ ಕೊಡ್ತೀನಿ ನನ್ನ ಜೊತೆ ಇರು ಪ್ಯಾಕ್ಟ್ರೂ ಬರ್ತದೆ ಪ್ಯಾಕ್ಟ್ರಿ ಬಂದಮೇಲೆ ಅದು ನಿನ್ನ ಮಗಳ ಕೈ ಕೊಟ್ಬಿಡ್ತೀನಿ ಏನಂತೀಯ ಹೇಳು ಓ ಅಂತೀಯಾ ಹ್ಞೂ ಅಂತೀಯಾ ನಾನೇನು ನಿನ್ ಥರ ಮೂರು ಬಿಟ್ಟಿರೋಳು ಅಂತ ಅನ್ಕೊಬಿಟ್ಟ ನಿನ್ ಥರ ಮೂರು ಬಿಟ್ಟಿರೋಳು ಅಂತ ಅನ್ಕೊಬಿಟ್ಟೆಲ್ಲ ನೀನು ದೊರೆದು ನನ್ನ ಮಗನೇ ಇನ್ನೊಂದ್ಕಿತ ನಾನು ತಂಟೆಗೆ ಬಂದೆ ಅಂತಂದರೆ ಶಾರದಿಗೆ ಹೋಗ್ಬಿಟ್ಟು ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಷ್ಟೇನಿಯಾ ಅವಳ ಜೊತೆ ಇರೋದಕ್ಕೆ ನಾ ಬಾಳಿ ಬುದ್ಧಿ ಕಣ್ಸು ಅವಳು ನಾನು ಸಂದಕ್ಕೆ ನೋಡ್ಕ ಲೋಪರ್ ನನ್ನ ಮಗನೇ ನಾನು ಬಿಟ್ರೆ ಅವಳು ಬಿಟ್ರೆ ನಾನು ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ದೆ ಇಲ್ಲಿ ಇಬ್ಬರ ಹೆಂಡ್ತಿರ ಮುದ್ದಿನ ಗಂಡ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡ ನೀನೇನು ನಂಗೆ ಬಿಟ್ಬಿಟ್ಟು ಅವಳನ್ನ ಕಟ್ಕೊಂಡಿದ್ಯಾ ಅಂತಂದ್ಮೇಲೆ ನಾನು ಯಾವನ್ನ ಕಟ್ಕೊಂಡು ನೆಮ್ಮದಿಗೇನೆ ಇರ್ತೀನಿ ನಾನೇ ನೀನು ಸರಿ ಅನ್ಕೋಬೇಡ ಲೋಪರ್ ಬಡ್ಡಿನ ತಗೊಬಂದು ಬತ್ತಾನೆ ಅವಳು ಗೊತ್ತಾಗದಿದ್ದಾಗ ನಾನು ನಿಕ್ಕತ್ತನಂತೆ ಮೊದಲನೇ ಹೆಂಡ್ತಿ ಕಣ್ಲ ನಾನು ಮೊದಲನೇ ಹೆಂಡ್ತಿ ಆದರೆ ನನಗೇನಿಯ ಮೋಸ ಮಾಡ್ದಲ್ವಾ ಅನ್ಭವಿಸ್ಕೊಂಡು ಸಾಯಿ ಇಲ್ಲೇನೇನಿಯ ನೀನು ಅಂಗಡಿಗೆ ನೋಡ್ತಾ ಇರು ಒಬ್ರು ಬರೋಕ್ಕಿಲ್ಲ ಹಿಂಗೆ ಆಡ್ತಾ ಇರು ನನ್ನ ಮಗನೇ ಒಬ್ರು ನೀನು ಅಂಗಡಿಗೆ ಬರೋಕ್ಕಿಲ್ಲ 3 ದಿನಕ್ಕೆ ನೀನು ಅಂಗಡಿ ಮುಚ್ಚಾಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಯ್ತದೆ ಬೊಡ್ಡಿನ ತಗೊಬಂದು ನನ್ನ ಕೈ ಹಿಡ್ಕೊಂಡು ನಿನಗೆ ಆಡೇಳ್ತಾನೆ ಆಡು ಮೂದೇವಿನ ತಗೊಬಂದು ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ ಅಯ್ಯೋ ಗಂಡಾಗ ಮಾತಾಡ್ಸಿದ್ರೆ ಇದು ಯಾಕ್ಲೆ ಹಿಂಗಾಡ್ತೀಯಾ ಇದು ಯಾಕೆ ಹಿಂಗಾಡ್ತೀಯಾ ಗಂಡನಂತೆ ಗಂಡ ಇವನ ಜಿಪ್ಪಿಂಡ ನನಗೆ ಕೈ ಕೊಟ್ಬಿಟ್ಟು ಇವಳಿಂದೆ ಹೋಗ್ಬಿಟ್ಟು ಇವಾಗ ಮಡಿಕತ್ತೀನಿ ಅಂತಾನೆ ಮೊದಲನೇ ಹತ್ರ ಮಾತಾಡಲ್ಲ ಇದು ಆಗ್ಬೇಕು ನಿನಗೆ ನನಗೆ ಹೆಣ್ಮಕ್ಳು ಹುಟ್ಟವಳಿಂದ ಆಡ್ಕೊಂಡು ಕಿಸಿತಿದ್ದಲ್ಲ ನಿಂಗೆ 2 ಹೆಣ್ಮಕ್ಳು ಬರಲ್ಲ ಸಾಕ ಗೊತ್ತಾಯ್ತು ಸಾಕ ನಾನು ಕ್ಷಮಿಸಿದ್ರು ದೇವ್ರು ನೀನು ಬಿಡಕ್ಕಿಲ್ಲ ದೇವ್ರು ನೀನು ಕ್ಷಮಿಸಕ್ಕಿಲ್ಲ ಲೋಪರ್ ಬಡ್ಡಿ ತಗೊಂಬಂದು ಸಾಯಿ ಉಗಿಸ್ಕೊಂಡು ಬೆಟ್ಟನ ಕೊಡ್ಸ್ಕೊಂಡು ಎಲ್ಲರೂ ತಗೊಂಡ್ವೆ ಎಲ್ರಿಗೂ ಹೇಳ್ತೀನಿ ನೀನು ಅಂಗಡಿಗೆ ಹೋಗ್ಬೇಡ ನೀನು ಯಾರನ್ನೂ ಹೋಗ್ಬೇಡಿ ಇವ್ನು ಅಂಗಡಿಗೆ ಅಂತ 3 ತಿಂಗಳು ನೀನು ಅಂಗಡಿ ಮುಚ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವಾಗ ಕೇಳ ನೀನು ಅವಾಗ ಕೇಳು ನಿಮ್ಮ ಜನ್ಮಗಳೇ ಇಷ್ಟಲ್ವಾ ಎಂಟಿಗೆ ಮೋಸ ಮಾಡ್ದೆ ಎಂದು ದರಾಯ್ತಾನೆ ಹಾಳಾಗೆ ನೀವು ಹೋಗೋದು ಹಾಳಾಗಿ ಬೆಂಕಿ ಬಿದ್ದೇನೆಯಾ ಅಯ್ಯೋ ಶಿವನೇ ನಾನು ಏನು ಹೇಳಿದ್ನಪ್ಪ ನಾನು ಹೆಣ್ರಿಗೆ ಹಿಂಗೆ ಪಾಪ ಮಾಡ್ಕೊಂಡು ಹಂಗೆ ಜೈ ಅಂತ ಹೊಂಟೋಗ್ಬಿಟ್ಲಲ್ಲ ಇವಳು ಥು ನಾನು ಇವಳ ಜೊತೆ ಇದ್ದಿದ್ರೆ ಸಂದಕ್ಕಿರೋದ ಇಲ್ಲ ಈ ಶಾರಿ ಜೊತೆ ಇರೋದಕ್ಕೆ ಸಂದಕ್ಕಿದ್ದೀನ ಒಂದೂ ಗೊತ್ತಾಯ್ತಿಲ್ಲ ಇವಳ ಜೊತೆ ಇದ್ದರೂ ಸಂದಕ್ಕೆ ಇತ್ತಿದ್ನೇನೋ ಈ ಶಾರದಿ ಜೊತೆ ಅಯ್ಯೋ ಬುಡತ್ತಾಗಿ ಹೆಂಗೆ ಗೊತ್ತಾ ಅಂಗಡಿ ವ್ಯಾಪಾರ ಸಂದಕ್ಕಾದ್ರೆ ಅಷ್ಟೇ ಸಾಕು ಯಾರು ನೋಡಿಲ್ಲ ತಾನೇ ನಾನು ಎಂಡ್ರು ಹೊಡೆದಿದ್ದು ಯಾರು ನೋಡಿರಲ್ಲ ಯಾರನ್ನ ನೋಡಿದರೆ ಮಾನ ಮರುವುದಿಲ್ಲ 3 ಕಾಸು ಕರಾಜಾಗ್ಬಿಡೋದು ಸದ್ಯನಪ್ಪ ದೇವ್ರೆ ಯಾರು ನೋಡಿಲ್ಲ ಸದ್ಯ ನನ್ನ ಹೆಂಡ್ತಿ ನೋಡಿಲ್ವಲ್ಲ ನನ್ನ ಹೆಂಡ್ತಿ ಗೊತ್ತಾಯ್ತು ಅಂದರೆ ಅವಳೊಂದು ಕೆನ್ನೆಗೆ ಬಾರಿಸ್ಬಿಡ್ತಾಳೆ ಯಾಕೆ ಬೇಕು ನನಗೆ ಅಲ್ಲ ಹಿಂದಿಂದೇನೆ ಗಿರಾಕಿಗಳು ಬರಬೇಕು ಇದೇನು ಒಳ್ಳೆ ನೊಣ ಹೊಡ್ಕೊಂತ ಕುಂತ್ಕೋಬೇಕಲ್ಲ ಬರೀ ನೊಣ ಹೊಡಿಯೋ ಕೆಲಸ ಹೋಗ್ಬಿಟ್ಟೈತಲ್ಲ ನನಗಂತೂ ಯಾರು ಬರೋದೇ ಇಲ್ಲವಲ್ಲ ನಮ್ಮ ಅಂಗಡಿಗೆ ಈ ಮಮತಿ ಹೇಳ್ದಂಗೆ 3 ತಿಂಗಳಿಗೆ ನಾನು ಅಂಗಡಿ ಮುಚ್ಕೋಬೇಕಾಯ್ತದ ಇವಳು ಹೇಳ್ದಂಗೆ ನಾನು ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ರೆ ಅಷ್ಟೇನಿ ಆಮೇಲೆ ಜೀವನಕ್ಕೆ ಏನು ಮಾಡಬೇಕು ಒಂದು ಮಗಳನ್ನ ಹೆಂಗೋ ಮಾರಾಕಿದ್ದೀನಿ ಇನ್ನೊಬ್ಬ ಮಗಳನ್ನ ಸಾಕಬೇಕಲ್ಲ ಬಿಡು ಶಾರದಿ ಇರೋ ಗಂಟೆ ಯಾಕೆ ಯೋಚನೆ ಮಾಡಬೇಕು ಆ ಶಾರದಿ ಏನೋ ಒಂದು ತಳ್ಕ ಮಾಡಿಬಿಟ್ಟು ಏನೋ ಮಾಡ್ತಾಳೆ